ಇದಲ್ದೇನು 1,000,000 ಮಂದಿ ಸುಗಮ ಸಂಗೀತ ಕೇಳಲಿಕ್ಕೆ ಕೂತಾರ 1,000,000 ಮಂದಿ ಕೂತಾರ ಸುಗಮ ಸಂಗೀತ ಕೇಳಲಿಕ್ಕೆ. ಆ ಸುಗಮ ಸಂಗೀತ ಕೇಳಿ 1,000,000 ಮಂದಿ ಆನಂದ ಆಗ್ತಾರ, ಆನಂದ ಪಡ್ತಾರ. ಮತ್ತ 1,000,000 ಮಂದಿನ ಸಮಾಧಾನ ಮಾಡುವಂತ ವಿದ್ಯಾ ಮಾತಿನಿಂದ ಆಗ್ಲಿಕ್ಕಂದ್ರ 1,000,000 ಮಂದಿ ಆ ಗಾಯನ ಅವ್ರಿಗೆ ಕೇಳಲಿಕ್ಕೆ ಸಿಗತೇನ? ಮೌನ ಆಗಿದ್ರ ಬರೇ ಮೌನ ಆಗಿ ಸುಮ್ಮ ಕೂತಿದ್ರೆ ಸಿಗುತ್ತದೇನ ಅವ್ರಿಗೆ? ಇಲ್ಲ. ಇವತ್ತು ಮಾಸ್ತರ್ ಒಬ್ಬ ಗುರು ಸ್ಥಾನದಾಗ ಕೂತಾರ. ಎಲ್ಲಿ? ಪೀಠಕಾದ ಮೇಲೆ ಕೂತಾರ. ಅವ ಸುಮ್ಮ ಬಂದು ಕೂತ ಅಂದ್ರ ಇವ್ರಿಗೆಲ್ಲಾ ಪ್ರವಚನ ತಿಳಿತದೇನ? ಇಲ್ಲ, ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅವ ತನ್ನ ವಿದ್ಯಾ ಅಲ್ಲಿ ಸಮರ್ಪಣೆ ಮಾಡಿದರೆ ಮಾತ್ರ 1,000,000 ಮಂದಿಗೆ ವಿದ್ಯಾದ ಅರ್ಥ ಆಗ್ತದೆ. ಇಲ್ಲಂದ್ರ ಆಗುವುದೇ ಇಲ್ಲ. ಇದು ಮಾತಿನ ಚಮತ್ಕಾರದ. ಅರಕೇರಿ ಸಿದ್ದಪ್ಪ ಮಹಾರಾಜರ ಆಗಿ ಹೋದ್ರು. ಹೌದು. ಮಂದ್ರೂಪ ಗ್ರಾಮದಲ್ಲಿ ಜನ್ಮ ಎತ್ತಿ ಯಾರು ಬಂದ್ರು? ಮಂದ್ರೂಪ ಮದಗೊಂಡ ಮಹಾರಾಜರ ಜನ್ಮ ಎತ್ತಿ ಬಂದ್ರು. ಅರಕೇರಿ ಗುಡ್ಡದೊಳಗೆ ಯಾರಿಗೆ ನೀರು ಸಿಗ್ತಿದ್ದಿಲ್ಲ, ಅನ್ನ ಸಿಗ್ತಿದ್ದಿಲ್ಲ. ಅರಕೇರಿ ಸಿದ್ದಪ್ಪ ಮಹಾರಾಜರ ಜಾತ್ರೆ ಆಗ್ಯದು. ಆದ್ರ ಮಂದ್ರೂಪ್ ಮಹಾರಾಜರು ಕನ್ನಡಿ ಮಾಡಿಟ್ರು. ಮಂದ್ರೂಪ್ ಮಹಾರಾಜರ ಮಠವನ್ನ ಕಟ್ಟಿ 1,000 ಮೇಳಗಳನ್ನು ತಯಾರು ಮಾಡಿದ್ರು. ಹಾಡಿ ಮಾತು ಹೇಳಿ 1,000 ಮೇಳಗಳನ್ನು ತಯಾರು ಮಾಡಿದ್ರು. ಅದೇ ಮಹಾರಾಜರು ಮೌನವಾಗಿ ಸುಮ್ಮ ಕೂತಿದ್ರೆ 1,000 ಮಂದಿಗೆ ವಿದ್ಯಾ ಸಿಗತೇನು? ಮ್ಯಾಳ ಆಗ್ತಿತ್ತು ಏನ್ರಿ? ಜಗತ್ತಿನೊಳಗೆ ಮ್ಯಾಳ ಆಗ್ತಿತ್ತು ಏನ? ಬರೇ ಮೌನಪ್ಪ. ಅಮರೇಶ್ವರ ಮಹಾರಾಜರಿಗೆ ಉಪದೇಶ ಮದಗೊಂಡ ಮಂದ್ರೂಪ್ ಮಹಾರಾಜರು ಹೌದು ಮೌನವಾಗಿ ಕೂತು ಕೊಟ್ಟಾರೋ? ಹೌದು. ಏನ್ ಅಂತ ಮಂತ್ರ ಬಾಯಿಂದ ಉಪದೇಶ ಕೊಟ್ಟಾರೋ? ಮಂದ್ರೂಪ ಮದಗೊಂಡ ಮಹಾರಾಜರು ಅಮರೇಶ್ವರ ಮಹಾರಾಜಿಗೆ ಉಪದೇಶ ಮಾಡುವ ಹೊತ್ತಿನಲ್ಲಿ ಬಾಯಿಲಿಂದ ಉಚ್ಚಾರ ಮಾಡಿ ಕೊಟ್ಟಾರೋ? ಮೌನವಾಗಿ ಬರೀ ಹಸ್ತ ಇಟ್ಟಾರೋ? ಇದನ್ನ ಅಮರೇಶ್ವರ ಮಹಾರಾಜರು ಮಂಗಳಾರ್ಥ ಆಗೋದ್ರೊಳಗೆ ಹೇಳ್ಬೇಕು. ಇದನ್ನ ಅಮರೇಶ್ವರ ಮಹಾರಾಜರು ಮಂಗಳಾರ್ಥ ಆಗೋದ್ರಾಗ ಸದ್ಯ ಹೇಳ್ತಾರ. ಆದ್ರ ಬಾಯಿಲೆ ಉಚ್ಚಾರ ಆಗಲಾರ್ದೆ ಮೌನ ಇದ್ದಂದ್ರೆ ಏನು ಯಾರಿಗೂ ತಿಳಿಯುವುದಿಲ್ಲ. ದುಡುಕಿಗೆ ಫಲ ಅದು. ನಮಗ ಅರ್ಥ ಆಗುವುದು ಏನಂದ್ರೆ ಮಾತಿನಿಂದಲೇ ಜಗತ್ತಿಗೆ ಎದಲಿಕ್ಕೆ ಬರ್ತದೆ. ಮಾತಿಗೆ ಜಗತ್ತಿಗೆ ಎದಲಿಕ್ಕೆ ಬರುವುದಿಲ್ಲ. ಕೈಲಾಸದಲ್ಲಿ ಇದೇ ಹೇಳಿದ್ರೆ ಮತ್ತೊಂದು ಮಾತ 45 ಮಿನಿಟ್ ಮಾತಾಡ್ಯಾರ ಯಾರು? ಸಿದ್ದೇಶ್ವರ ಮಹಾಸ್ವಾಮಿಗಳು. ಅದನ್ನ 1,00,000 ಮಂದಿ ಕೇಳ್ಯಾರ. ಮೌನವಾಗಿ ಕೂತು ಕೇಳ್ಯಾರ. ಆದ್ರ ಮಾತನಾಡಲಾರ್ದೆ ಕೇಳ್ಯಾರೋ? ಮಾತಾಡಿದ ಮೇಲೆ ಕೇಳ್ಯಾರೋ? ಮಾತು ಹೇಳುವಾಗ ಮೌನ ಕೂತಾರೋ? ಏನು ಮೌನ ಕೂತವ್ರ ಮುಂದೆ ಮಾತು ಹೇಳ್ಯಾರೋ? ಮೌನ ಕೂಡ್ಲಿ ಅವರು ಮಾತ್ ಹೇಳಿದ ಮೇಲೆ ಅವ್ರು ತಿಳಿದದು ಏನು? ಬರೇ ಮೌನ ಕೂತ್ರ ತಿಳಿದಿತ್ತು ಇಲ್ಲ. ಮೊದಲು ಮಾತು ಬಹಳ ಮುಖ್ಯದ. ಮಾತಂದ್ರ ಬೇರಿದ್ದಂಗ, ಮೌನ ಅಂದ್ರ ಟೊಂಗಿಗಳಿದ್ದಂಗ. ಮಾತ ಗಿಡದ ಬೇರಿದ್ದಂಗ, ಕುಕ್ಕ ಬೇರ. ಆ ಬೇರಿದ್ದಂಗ ಇವೆಲ್ಲಾ ನಿಮ್ಮ ಮೌನವಾಗಿರುವೇನು ಋಷಿಮನಿಗಳಿದ್ದಾರಲ್ಲ ಅದರ ಟೊಂಗಿಗಳಿದ್ದಂಗ. ಅದಕ್ಕಂತ ನಾವು ಸರ್ವಜ್ಞ ಕವಿ ಏನಂದ? ನುಡಿಯಲ್ಲಿ ಹಚ್ಚತ್ತು ನಡಿಯಲ್ಲಿ ತಪ್ಪಿದರೆ ಹಿಡಿದಿದ್ದ ಧರ್ಮ ಹೆಡೆಮರಳಿ ಕಚ್ಚಿತ್ತು ಹೆಡೆನಾಗ ನೋಡ ಸರ್ವಜ್ಞ. ಹೀಗಂದ್ರೆ ಏನ್ರಿ? ಮಾತನಾಡುವುದರಲ್ಲಿ ಸರಳವಾಗಿ ಮಾತನಾಡಿ ನಡೆಯುವುದರಲ್ಲಿ ತಪ್ಪಿದೀವಂದ್ರೆ ಅದೇ ಧರ್ಮ ನಮ್ಮನ್ನ ಹಾವಾಗಿ ಕಚ್ಚಲಾರದೆ ಬಿಡುವುದಿಲ್ಲ. ಯಾಕ? ಮಾತಿನಾಗ ಅಂತ ತಾಕತ್ತದ. ಮಾತಿನಂಗೆ ನಡೆದ್ರೆ ಮಾತ್ರ ಜಗತ್ತಿನೊಳಗೆ ಕಿಮ್ಮತ್ತದ. ಬರೇ ಮೌನವಾಗಿ ನೀವು ಕೂತ್ರಿ ನಾವು ಕೂತೀವಿ ಅಂದ್ರೆ ತಿಳಿತದೇನೇನ್ರಿ? ಕಲ್ಲು ಹೋಗಿದ್ದಾರ್ರಿ ಅವರು. ಮೌನ ಇದ್ರೆ ಏನು ತಿಳಿಯುದಿಲ್ಲ. ಹೌದಿಲ್ರಿ? ಎಷ್ಟೇ ಗದ್ದಲಾದ್ರೂ ಸಹಿತ ನಾವು ಹೇಳೇ ಬಿಡವ್ರಿದ್ದೀವಿ. ಅದ್ರಾಗೇನು ಬ್ಯಾರೆ ಇಲ್ಲ. ಅವರು 10 ಮೈಕ್ ಹಚ್ಚಿ ಮಾತಾಡತಾರ, ನಾವು 10 ಮೈಕ್ ಹಚ್ಚಿ ಮಾತಾಡೋದೇ. ಕೈಲಾಸದಲ್ಲಿ ಗುರು ಶಿಷ್ಯರು ಮಾತಾಡಿದ್ರು ನೋಡ್ರಿ. ಕೈಲಾಸದಲ್ಲಿ ಯಾರು? ಸೋಮಲಿಂಗ, ಅಮೋಘ ಸಿದ್ಧ ಮಾತಾಡಿದ್ರು.
ಹಗಲ್ 12 ವರ್ಷ 12 ವರ್ಷ ಇರಳ 12 ವರ್ಷ ಅಮೋಘ ಸಿದ್ಧ ಸೇವಾ ಮಾಡ್ತಿದ್ದ. ಗುರುಗೌರಿ ಸೋಮಲಿಂಗನ ಸೇವೆಯನ್ನು ಮಾಡಿದ್ದ. ಸೋಮಲಿಂಗನ ಸೇವಾ ಮಾಡಿದ್ದ. ಇಬ್ರು ಮಾತಾಡಿದ್ರು. ಹೌದೇನಂತಾರ? ನಾವ್ ಇನ್ ಮ್ಯಾಲ ಭೂಲೋಕಕ್ಕೆ ಹೋಗುನಂತ ಮಾತಾಡಿದ್ರು. ಹೌದು ಯಾಕ್ರಿ? ಯಾಕಂದ್ರೆ ಮಾನವರನ್ನ ಉದ್ಧಾರ ಮಾಡ್ಲಿಕ್ಕೆ ಮಾತಾಡಿದ್ರು. ಮಾತಾಡಿ ಭೂಲೋಕಕ್ಕೆ ಇಳಿದ್ರು. ಇಳಿಯುವಾಗ ಹೇಳಿದ ಸೋಮಲಿಂಗ ಗುರು ಹೇಳಿದ ಅಮೋಘ ಸಿದ್ಧ ನೀ ಹೊಳ್ಳಿ ನೋಡಬೇಡ ಅಂತ ಹೇಳಿದ್ದ. ಹೌದು ಹೇಳಿದ್ರು ಸಹಿತ ಅಮೋಘ ಸಿದ್ಧ ಕೇಳಲಿಲ್ಲ. ಮಕಣಾಪುರಕ್ಕೆ ಬಂದ ಹೊಳ್ಳಿ ನೋಡಿದ. ಮಕಣಾಪುರದಾಗ ಸೋಮಲಿಂಗ ಗುರು ಉಳಿದ. ಅರಿಕೇರಿ ಅಮೋಘ ಸಿದ್ಧ ನೆಲೆಸಿಕೊಂಡ. ಇದು ಮಾತಾಡಿದ್ ಪವಾಡೋ. ಮಾತಾಡಿದ್ದಕ್ಕೆ ಹಿಂಗಾತೋ ಏನು ಸುಮ್ಮಿದ್ರೆ ಹಿಂಗಾಗ್ತಿತ್ತು? ಮಾತಿನಲ್ಲಿ ಅಂತ ತಾಕತ್. ಹೊಳ್ಳಿ ನೋಡಬೇಡಂತ ಗುರು ಮೊದಲು ಹೇಳ್ಯಾನ. ಮಾತು ಹೇಳ್ಯಾನ. ಹೇಳಿದ್ರು ಸಹಿತ ಅಮೋಘ ಸಿದ್ಧ ಕೇಳಿಲ್ಲ. ಗುರುವಿನ ಹೊಳ್ಳಿ ನೋಡ್ಯಾನ. ಮಾಯಿ ಮಕಣಾಪುರದಲ್ಲಿ ಗುರುದೇವ ಉಳಿದ. ಅಲ್ಲಿ ಮಕಣಾಪುರದಾಗ ಸೋಮಲಿಂಗ ಉಳಿದ. ಅರಿಕೇರಿಯಾಗ ಅಮೋಘ ಸಿದ್ಧ ಬಂದ ನೆನದಾನ. ಮುಂದ ಅರಿಕೇರಿ ಒಳಗ್ ಪವಾಡ ಬೆಳಿಬೇಕಾಗ್ಯದ. ಗುರುವಿಗೆ ಗೊತ್ತಿತ್ತು. ಗುರುವಿಗೆ ಬಂದಿದ್ದ ಮಾತದ. ಅದಕ್ಕೆ ಮಾತಿನಿಂದಲೇ ಜಗತ್ತು ನಡೆದದ. ಮಾತು ಹೇಳಲಿಕ್ಕೆ ಏನು ಜಗತ್ತು ನಡೆಯುವುದಿಲ್ಲ. ಇಲ್ಲೆಲ್ಲರೂ ತಮ್ಮ ತಮ್ಮ ಸೇವಾ ಮಾಡ್ಲಿಕ್ಕೆ ಹತ್ಯಾರ. ಕೆಲವು ಮಂದಿ ಕೇಳ್ಕೊತ ಕೂತೀರಿ. ಈ ಗುಡ್ಡದಾಗ ಏನು ಯಾರು ಮಾತಾಡಂಗಿಲ್ಲ. ಮೌನ ಅಂದ್ರ ಜಗ ಇದೇನ್ ಬರೋ ಜಾತ್ರೆ ಅಂತಾರ ಏನದಕ್ಕೆ? ಆಗಲೇ ಹೇಳ್ಯಾರ ಜಾತ್ರೆ ಹೋಗು. ಅದು ಹೇಳಿ ಅವರು ಜಾತ್ರೆ ಹೇಳಿ. ಆದ್ರ ಮೌನಾಗ ಎಲ್ಲಾರು ಕೂತ್ರ ಜಾತ್ರೆ ಅಂತಾರ ಏನದಕ್ಕ? ಇಲ್ಲ, ಎಲ್ಲಾರು ತಮ್ಮ ತಮ್ಮ ಕಲೆಯನ್ನ ಇಲ್ಲಿ ಸಮರ್ಪಣೆ ಮಾಡಿದ್ರ ಜಾತ್ರೆ ಅಂತಾರ. ಇಲ್ಲಂದ್ರ ಜಾತ್ರೆ ಅನ್ನೋದಿಲ್ಲ. ವಿದ್ಯಾ ಎಲ್ಲರಿಗೂ ತಿಳಿಬೇಕಾದ್ರೆ ಎಲ್ಲಾರು ಸೇವಾ ಮಾಡ್ಬೇಕಾಗ್ಯ. ಮೌನ ಆಗೋ ಸಮಯ ಅದು ಬ್ಯಾರೆ. ಮೌನ ಆಗೋ ಸಮಯ ಅನ್ನಂದ್ರ ಮುನಿಗಳ ಮೌನವಾಗಿರ್ತಾರ. ಓಹೋಮ್ ಸೋಹೋಮ್ ಏಕಾಗ್ಬೇಕು, ಒಂದ್ ಆಕಾರ ಆಗ್ಬೇಕು. ಅಲ್ಲ, ಎಲ್ಲರೂ ಮುನಿಗಳ ಮೌನವಾಗಿದ್ರ ಅಲ್ಲಿ ಮೌನ ಆಚರಿಸಲಿಕ್ಕೆ ಬರ್ತದ. ಇಲ್ಲಂದ್ರ ಎಲ್ಲರೂ ಮೂಕಾದ್ರೆ ಏನು ತಿಳಿಯುವುದಿಲ್ಲ. ಅದಕ್ಕೆ ಜಾತ್ರೆದ ಹಿಂಗೆಲ್ಲಾ ಗದ್ದಲ್ ನಡೆಯುವುದೇ ಅದ. ಯಾರಿಗೆ ಎಷ್ಟೆಷ್ಟು ತಿಳಿತದ ಅವ್ರ ಕಿವಿಗೆ ಬಿದ್ದಷ್ಟು ತಿಳಿತದ. ಅಮೋಘ ಸಿದ್ಧ ಗುರುವಿನಲ್ಲಿ ಬೇಡಿದ ವರವು ಎಂತಾದ್ರಿ? ಅಮೋಘ ಸಿದ್ಧ ಏನು ಬೇಡಿದ? ಬಡವಗ ಭಾಗ್ಯ, ಬಂಜಿಗೆ ತೊಟ್ಟಲ, ಮಳಿ ಕೀಲಿ, ಬೆಳಿ ಕೀಲಿ, ಹೋಮದ ಕಂಬಳಿ, ನೇಮದ ಇವೆಲ್ಲಾನು ಬೇಡ್ಯಾನ. ಇದು ಮಾತು ಏನು? ಇದು ಬರೀ ಹೇಳ್ರಿ. ಮಳಿ ಕೀಲಿ, ಬೆಳಿ ಕೀಲಿ, ಬಂಜಿಗೆ ತೊಟ್ಟಲ, ಬಡವಗ ಭಾಗ್ಯ, ಹೋಮದ ಕಂಬಳಿ, ನೇಮದ ಬೆತ್ತವನ್ನು ಬೇಡ್ಯಾನು ಅಥವಾ ಇಲ್ಲೋ? ಇದೇನು ಮಾತಿನಿಂದ ಕೇಳಿದ್ವ? ಮೌನಾಗಿ ಸುಮ್ಮ ಕೂತಿದ್ದವ. ಅಂಬರೇಶ್ವರ ಮಹಾರಾಜರು ಬಹಳ ಚಲೋ ವಿಷಯ ಇಟ್ಟಾರ ಇವತ್ತು. ಹೌದು, ಬಹಳ ಒಳ್ಳೆ ವಿಷಯ ಇದು. ಕೇಳ್ಯಾರೋ ಏನು ಮೌನ ಇದ್ದಾರೋ? ಅಮೋಘ ಸಿದ್ಧೇನ ಮಾತಿನಿಂದ ಕೇಳಿದ್ವ? ಇಲ್ಲ, ಏನು ಮೌನಾಗಿ ಇಬ್ರು ಕೂತಿದ್ರು. ಇಷ್ಟೇ ಒಂದು ಮಾತಿನ ವಿಷಯದ. ಇದು ಜಗಳ ಅಲ್ಲ, ಸಂವಾದ. ಜಗಳ ಅಂತ ಯಾರಂತಾರ? ಅವ್ರ ಹೊಲ ನಾವು ಕಸ್ಕೊಂಡಿಲ್ಲ, ನಮ್ಮ ಹೊಲ ಏನು ಅವ್ರು ಕಸ್ಕೊಂಡಿಲ್ಲ. ವಿಷಯ ಚರ್ಚಾ ಬರೇ. ಕೈಲಾಸ ಬಿಡು ಹೊತ್ತಾಗ ಮಾತಾಡ್ಯಾರ. ಮತ್ತ ಬಂದ ಅಮೋಘ ಸಿದ್ಧಿವೆಲ್ಲ ಸೋಮಲಿಂಗಕ್ಕೆ ಬೇಡತಾನ. ಇದು ಅಮೋಘ ಸಿದ್ಧಂದ ಆಯ್ತು. ಮಾತು ಬೇಡಿದ್ದತಿರೋ ಏನು ಕೊಟ್ಟಿದ್ದತಿರೋ? ಮಂಗಳವೇಡಿ ತಾಲೂಕು ಹುಲಜಂತಿ ಗ್ರಾಮಕ್ಕೆ ಯಾವ ರೀತಿ ಮುಂಡಾಸ ಆಯ್ತು? ಮಾತಿನಿಂದ ಯಾವ ರೀತಿ ಆಗ್ಯದ? ಮುಂಡಾಸ ಯಾವ ರೀತಿ ಆಯ್ತು? ಬರೇ ಮುಂಡಾಸ್ ಏನ್ ಅಲ್ಲಿ ಒಂದ್ ಸಾವನವ್ರು ಒದರ್ತಾರೆ. ಇವ್ರು ಕೇಳುವುದದ ಇಲ್ಲ, ನಮ್ಮದೊಂದು ಮಾತು ಹೇಳಿ ಬಿಡುದು. ಇಂಡಿ ತಾಲೂಕಿಗೆ ಸದ್ಯ ಚಡ್ಚಣ ಆಗ್ಯದ. ಇಂಡಿ ತಾಲೂಕಿ ಸದ್ಯ ನೂತನ ಚಡ್ಚಣ ತಾಲೂಕ್ ಆಗ್ಯದ. ಅಲ್ಲಿ ಸಿರಾಡೋಣ ಅನ್ನೋ ಗ್ರಾಮ ಅದ. ಸಿರಾಡೋಣದಾಗ ಬೀರದೇವರ ಒಂದು ಜಾಗ ಅದ. ಅಲ್ಲಿ ಒಂದು ಸ್ಥಾನ ಅದ. ಆ ಸಿರಾಡೋಣ ಗ್ರಾಮದಲ್ಲಿ ಬೀರದೇವರ ಸೇವಾ ಮಾಳಿಂಗರಾಯಿ ಮಾಡ್ತಿದ್ದ. ದಿನನಿತ್ಯದಲ್ಲಿ ಹೋಮದ ಹೊಗೆ ಕೈಲಾಸಕ್ಕೆ ಹೋಗ್ತಿತ್ತು. ಆ ಹೋಮದ ಹೊಗೆಯನ್ನ ನೋಡಿ ಕೈಲಾಸದಾಗ ಪಾರ್ವತಿ ಶಿವನ ಮಾತಾಡಿದ್ರು. ಕೇಳ್ತಾಳೆ, ಈ ಧೂಪದ ಹೊಗೆ ಎಲ್ಲಿಂದ ಬರ್ತದ ಪರಮಾತ್ಮ ಅಂದಾಗ, ಈಗ ನಾವೊಬ್ಬ ಶಿವ ಕೈಲಾಸದಾಗ ಇದ್ದೀನಿ, ತೆಳಗೊಬ್ಬ ಮಹಾ ಶರಣ ಇದ್ದಾನೆ ಮಹಾಳಿಂಗರಾಯ. ಅವ ಧೂಪ ಹೊಗೆ ಬಂದದ ಮ್ಯಾಲ ಬೀರಪ್ಪ ದೇವರ ಸೇವಾ ಮಾಡ್ತಾನೆ. ಭೂಲೋಕದಲ್ಲಿ
ಭೂಲೋಕದಲ್ಲಿ ಇತ್ತಲ್ಲಿ ಸೇವಾ ಮಾಡ್ತಾನ ಅಂತ ಹೇಳಿ ದೇವಿಗೆ ಹೇಳಿ ಆ ಧೂಪದ ಹೊಗಿ ಮ್ಯಾಲ ಬಂದದಂತ ಹೇಳಿದ. ಹೌದು ಹೇಳಿದ. ನಿಮಗಿಂತ ಶ್ರೇಷ್ಠ ಇದ್ದಾನಂದ, ನನ್ನ ಜೋಡಿನೇ ಇದ್ದಾನಂದ. ಹೌದು ಇದ್ದಾನಂದಾಗ ದೇವಿ ಏನಂದ್ರು? ಶಿವ ಪಾರ್ವತಿ ಇಬ್ರು ಮಾತಾಡಿ ಇಂಡಿ ತಾಲೂಕ್ ಈಗ ಚಡಚಣ ತಾಲೂಕ್ ಶಿರಾಡೋಣ ಗ್ರಾಮಕ್ಕೆ ಇಳಿದ್ರು. ಎಂತ ರೋಗ ತೊಟ್ಟುಕೊಂಡು ಬಂದಿದ್ರು? ಎಂತಂದ್ರಿ? ಮಹಾರೋಗ ತೊಟ್ಟುಕೊಂಡು ಬಂದಿದ್ರು. ಮಹಾರೋಗ, ಕಿವ ರಕ್ತ ಸೋರ್ತಿತ್ತು. ಇಂತ ರೋಗ ತೊಟ್ಟುಕೊಂಡು ಬಂದಿದ್ರು. ತ್ರಿಕಾಲ ಜ್ಞಾನಿ ಮಾಳಿಂಗರಾಯ ಗುರುತು ಹಿಡದ ಏನ ಮಾಡಿದ? ಆ ಇಬ್ಬರನ್ನು ನೆಚ್ಚಿ ರೋಗೆಲ್ಲ ಸ್ವಚ್ಛ ಮಾಡಿದ. ನೋಡ್ರಿ ನಾಲಿಗೆಯಿಂದ ನೆಚ್ಚಿ ರೋಗೆಲ್ಲ ಸ್ವಚ್ಛ ಮಾಡಿದ. ಕಂಬಳಿಗೆ ಒಳಗೆ ಇಬ್ಬರನ್ನು ಕೂಡಿಸಿಕೊಂಡು ಒಯ್ದು ಶಿರಾಡೋಣ ಗದ್ದಿಗೆ ಮ್ಯಾಲ ಒಯ್ದಿಟ್ಟ ಮ್ಯಾಲ ಪಾರ್ವತಿ ಹೇಳ್ತಾಳ, ಮಾಳಿಂಗರಾಯ, ನಮ್ಮ ಮನಸ್ಸಿನಾದ್ರೂ ತೃಪ್ತಿ ಆಗಿಲ್ಲ, ನೆಕ್ಕಿದ್ರು ಸಹಿತ ತೃಪ್ತಿ ಆಗಿಲ್ಲ, ನಮ್ಮ ರೋಗ ವಾಸಿ ಆಗಿಲ್ಲ, ನಾವು ಬೇಡುವುದು ಬ್ಯಾರೇದ ಅಂದ. ನೋಡ್ರಿ ಪಾರ್ವತಿ ಅಂದಳು. ಅಂದಾಗ ಏನ್ ದೇವಿ ಅಂತ ತಾಯಿ ಅಂತೇಳಿ ಮಾಳಿಂಗರಾಯ ಕೇಳಿದ. ಸಿದ್ಧ ಮಾಳಿಂಗರಾಯ ಪಾರ್ವತಿಯನ್ನ ಕೇಳಿದಾಗ, ನಮಸ್ಕಾರ ಮಾಡಿ ಕೇಳಿದಾಗ ಹೇಳಿದ್ಲು, ನಿನ್ನ ಹೊಟ್ಟಿ ಒಳಗಿನ ಕರಳ ತೆಗೆದು ನನ್ನ ಪರಮಾತ್ಮಗೆ ಹಚ್ಚಿದ ಮಾತ್ರ ರೋಗ ವಾಸಿ ಆಗ್ತದೆ, ರೋಗ ನಿವಾರಣೆ ಆಗ್ತದಂದು. ಅವಾಗ ಮಾಳಿಂಗರಾಯ ಹತಾರ ಕೈಯಾಗ ತಗೊಂಡ, ಅಲ್ಲಗವನ್ನು ಹಿಡಿದ ತನ್ನ ಹೊಟ್ಟಿ ಒಳಗ 3 ಸರೆ ಹೊಡೆದ, ಒಳಗಿನ ಕರಳ ತೆಗೆದ ಒಯ್ದು ಶಿವಗೆ ಹಚ್ಚಿದ. ಯಾವಾಗ ಹಚ್ಚಿದ ಆವಾಗ ರೋಗ ನಟ್ಟಗಾಗ್ಯದ. ಶಿವ ಪಾರ್ವತಿ ದಿವ್ಯ ರೂಪ ಧಾರಣವನ್ನು ಮಾಡಿ ಆವಾಗ ಶಿವ ಕೇಳತಾನ ಮಾಳಿಂಗರಾಯಿಗೆ, ಏನು ಬೇಡ್ತಿ ಬೇಡ ಮಾಳಿಂಗರಾಯ. ಅವಾಗ ಯಾರಿಗೀ ಬೇಡುವುದಿಲ್ಲ, ನಾ ಬೇಡಂಗಿಲ್ಲ ಅಂದೆ. ಅವಾಗ ಹೇಳಿದವ, ಮಾನವರ ಆಚರಿಸುವ ದೀಪಾವಳಿಗೆ ನಿನಗ ಮುಂಡ ಸಾಹೇರಿ ಮಾಡ್ತಂತ ಸ್ವತಃ ಶಿವ ಪಾರ್ವತಿ ಹೇಳಿ ಹೋಗ್ಯಾರ. ಅವಾಗಂದು ಮಾಳಿಂಗರಾಯ ಮಾನವರ ಆಚರಿಸುವ ದೀಪಾವಳಿಗೆ ತನ ಮುಂಡ ಸಾಕ್ತ ಎಲ್ಲಿ ಹುಲಿಜಂತಿ ಗ್ರಾಮದಾಗ ಮಾಳಿಂಗರಾಯನ ಸ್ಥಾನಕ್ಕೆ ಇದು ಮಾತಾಡಿತ್ತು. ಏನು ಬರೇ ಮೌನವಾಗಿ ಕೂತ್ರ ಆಗ್ತಿತ್ತು? ಹೌದಿಲ್ರಿ, ಇದು ಮಾತಿನಿಂದಲೇ ಜಗತ್ತಿಗೆ ಎದಲಿಕ್ಕೆ ಬರ್ತಾರೆ. ಅದಕ್ಕಂತಾರೆ ಅವರು ಸರ್ವಜ್ಞ ಕವಿಗಳು ಏನಂದ? ಬ್ರಹ್ಮವನ್ನರಿತರೆ ನೋಡ್ರಿ, ಬ್ರಹ್ಮ ಹೇಳಬೇಡ ಮಾತನ್ನ. ದೇಹ ಬಿಟ್ಟ ದೇವರಾಗಲಿಕ್ಕೆ ಇಲ್ಲ ಯಾವ ಸಾಧನ. ಅಂದ್ರೆ ಮಾತಿನಿಂದಲೇ ಗೆದಲಿಕ್ಕೆ ಬರ್ತದೆ, ಮಾತಿಲ್ಲಾರ್ದೆ ಬರುವುದಿಲ್ಲ ಮಾತನ್ನ ಹೇಳಿ ಈ ಒಂದು ಖ್ಯಾಲಿಯನ್ನ ಹಾಡಿ ಮತ್ತೆ ಮಹಾರಾಜರಿ ಪಾಳೆ ಹೋಗುವುದು. ಮೌನ ಯಾವ ರೀತಿಯಾಗಿ ಶ್ರೇಷ್ಠ ಅಂತ ಹೇಳವ್ರಿದ್ದಾರೆ. ನೀವು ಗದ್ದಲ ಅಲ್ಲಿ ನಡೆದಂಗ ನಡೆದದು, ನೀವೆಲ್ಲ ಬಹಳ ಶಾಂತತೆಯನ್ನು ಕಾಪಾಡಿ.